ಎಲ್ಲರಿಗೆ ಒಂದನೇ ನಾನು ಒಂದು ಮೆಸೇಜ್ ನೋಡಿದೆ. ಕಾರವೇ ಸಮರ ಸೇನೆ ಗ್ರೂಪ್ನಲ್ಲಿ ಯೋಗಿ ಆದಿತ್ಯನಾಥ್ ಯಾವ್ದು ಬಾಂಗ್ಲಾದೇಶಾಗ ಒಂದು ದಲಿತನ ಸುಟ್ಟಾಕಿದಾರಂತ ಹೇಳ್ತಾ ಇದ್ದಾರೆ. ಅದು ಯಾರೋ ನಮ್ಮ ಅಣ್ಣನು ತಮ್ಮನು ಮೆಸೇಜ್ ಹಾಕಿದ್ದಾರೆ. ಈ ದಲಿತರು ನೋಡ್ರಿ, ಯಾವಾಗ ನೋಡ್ರಿ ಮುಸ್ಲಿಂ ಪರವಾಗಿ ಇರ್ತೀರಾ ಅಂತ. ಇಂಥ ಮೆಸೇಜ್ಗಳು ಗ್ರೂಪ್ನಲ್ಲಿ ಹಾಕಿ ವಿಷಯ ಆಗೋ ಕೆಲಸ ಮಾಡಬೇಡಿ. ದಯವಿಟ್ಟು ಯಾವ್ದೋ ಒಂದು ಮೆಸೇಜ್ ಯೋಗಿ ಆದಿತ್ಯನಾಥ್ ಹೇಳ್ತಾ ಇದಾರಂತ ಎಲ್ಲರಿಗೂ ಸತ್ಯ ಹೇಳ್ತಾನ ಅದನ್ನು. ಇವತ್ತರೆಗೂ ಅವರು ಸತ್ಯ ಹೇಳಿಲ್ಲ, ಅವ್ರ ಪಕ್ಷ ಅವರು. ಈಗ ಎಲ್ಲಿಂದ ಸತ್ಯ ಹೇಳ್ತಾರೆ? ಕಣ್ಣಿಂದ ನೋಡಿದ ತರಾನೇ ಬಿಜೆಪಿಯ ದೊಡ್ಡ ದೊಡ್ಡ ಮುಖಂಡರು ದಲಿತರನ್ನ ಬಾಯಿ ಉಚ್ಚೆ ಮಾಡಿದ್ದಾರೆ. ಸ್ಕೂಲಾಗ ನೀರು ಕುಡ್ದು ಅಂತ ಹೇಳಿ ಒಂದು ಮಗುವಿಗೆ, ದಲಿತ ಮಗು ನೀರು ಮುಟ್ಟಿದ್ಕೋಸ್ಕರ ಸಾಯಿಸ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಮೆಸೇಜ್ಗಳೈತೆ ಜಾಸ್ತಿ ಕಣ್ಣಿಂದ ನೋಡಿರೋದು. ಈಗ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಎಷ್ಟು ಸತ್ಯ ಹೇಳ್ತಾ ಇದಾರಂತ ನೀವು ಆ ಮೆಸೇಜ್ ಹಾಕಿದ್ದೀರಾ ಅದ್ರಾಗ. ಇದು ವಿಷ ಹಾಕುವ ಕೆಲಸಗಳು ಗ್ರೂಪ್ನಲ್ಲಿ ಹಾಕ್ಬೇಡಿ. ಬಾಂಗ್ಲಾದೇಶ್ ಮುಸಲ್ಮಾನರಿಗೆ, ಪಾಕಿಸ್ತಾನ ಮುಸಲ್ಮಾನರಿಗೆ, ನಮ್ಮ ಭಾರತ ಮುಸಲ್ಮಾನರಿಗೆ ಸಂಬಂಧ. ನಾವಿರೋದು ನಮ್ಮ ಭಾರತ ದೇಶದಲ್ಲಿ. ನೀವು ಇಲ್ಲಿ ಒಂದಾಗಿ ಬಾಳ್ಬೇಕಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಹೋಗಿರೋದು. ಅವ್ರನ್ನ ಇವತ್ತು ನೀವು ಮರ್ಯಾದೆ ತೆಗಿತಾ ಇದ್ದೀರಾ. ನಾನು ನಮ್ಮ ಸೋಮಣ್ಣ ಅಧ್ಯಕ್ಷರಿಗೆ ಹೇಳ್ತೀನಿ, ಇಂಥ ಮೆಸೇಜ್ಗಳು ಗ್ರೂಪ್ನಲ್ಲಿ ಹಾಕಬೇಡಿ ಅಂತ ನೀವು ವಾರ್ನ್ ಮಾಡ್ರೆ ಒಳ್ಳೆಯದು. ಯಾಕಂದ್ರೆ ಇದು ದಾರಿ ತಪ್ಪುವ ಕೆಲಸಗಳು. ಯಾವುದೋ ಒಂದು ಮಾತು ಹೇಳ್ಬಿಟ್ಟಿದ್ದಾನೆ ಯೋಗಿ ಆದಿತ್ಯನಾಥ್ ಅಂತ ತೋರಿಸೋದು ತಪ್ಪದು. ಎಷ್ಟೋ ದಲಿತರಿಗೆ ಎಷ್ಟೋ ಕೆಲಸ ಕೊಡ್ತಾ ಇದಾರೆ ಇವರು, ಇವತ್ತೂ ಕೊಡ್ತಾ ಇದ್ದಾರೆ. ಅದು ನೀವು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಯಾವುದೋ ಒಂದು ಬಾಂಗ್ಲಾದೇಶ ಮುಸಲ್ಮಾನ ಮಾತು ಬಂದಿದ್ದಕ್ಕೋಸ್ಕರ ನೀವು ಇದು ವಿಡಿಯೋಲಿ ಹಾಕಿದ್ದೀರಾ, ಜನರಿಗೆ ತೋರಿಸ್ತಾ ಇದ್ದೀರಾ. ನನ್ನ ಉದ್ದೇಶ ಏನಂದ್ರೆ, ನಾವಿರೋದು ಭಾರತೀಯರು, ಭಾರತೀಯ ಬಾಳ್ಬೇಕು ನಾವೆಲ್ಲ ಸೇರಿ. ಇಂಥ ವಿಷ ಬೀಜ ಹಾಕಿ ಕೆಲಸ ಗ್ರೂಪ್ನಲ್ಲಿ ಮಾಡಬೇಡಿ. ಇಷ್ಟೇ ನನ್ನ ವಿಡಿಯೋ. ನಾನು ಆಡಿಯೋನ ಹಾಕ್ತಾ ಇದ್ದೆ ಅಂದ್ರೆ ಬೇಡ, ನನ್ಗೆ ನೋಡ್ಲಿ ಜನ ಏನ್ ಹೇಳ್ತಾ ಇದ್ದೀನಿ, ನಿಜ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ನನ್ನ ಈ ವಿಡಿಯೋಲ್ಲಿ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕೋಲಾರ.